ನಮಸ್ತೆ ವೀಕ್ಷಕರೇ. ಮಧುತುಂತರು ಕಾದಂಬರಿ. ಸುಮಾರು 12ರ ಉರಿ ಬಿಸಿಲು. ರಾಯರು ನಗುಬಗೆಯಿಂದ ಮನೆಯೊಳಗೆ ಬಂದು ಉತ್ಸಪ ಎಂದು ಕುಳಿತರು. ಆಯಾಸಗೊಂಡ ಮುಖವನ್ನು ಹೊತ್ತು ಸುಸ್ತಾಗಿ ಕುಳಿತ ಪತಿಯನ್ನು ಕಂಡು ಅವರು ಹೋದ ಕೆಲಸವೇನಾಯಿತು ಎಂದು ಕೇಳುವ ಆತುರ ಇಂದಿರಮ್ಮನವರಿಗೆ. ಉಕ್ಕಿದರೂ ಕೇಳುವ ಧೈರ್ಯ ಮಾತ್ರ ಬರಲಿಲ್ಲ. ಮಾತನಾಡದೆ ಒಳಹೋಗಿ ಒಂದು ಲೋಟ ನಿಂಬೆಹಣ್ಣಿನ ಶರಬತ್ವನ್ನು ಮಾಡಿ ತಂದು ಪತಿಯ ಮುಂದಿಟ್ಟರು. ಪತ್ನಿ ಇಟ್ಟ ಪಾನಕವನ್ನು ಕುಡಿದು ಟಿಪಾಯಿಯ ಮೇಲಿದ್ದ ಪೇಪರಿಂದ ಗಾಳಿ ಬೀಸಿಕೊಳ್ಳುತ್ತಾ, ಇನ್ನು ಪತ್ನಿಯನ್ನು ಹೆಚ್ಚು ಕಾಲ ಕುತೂಹಲದಲ್ಲಿಡಬಾರದೆಂದು ನೋಡೆ, ಅವ್ರ ಮನೆಗೆ ಹೋಗಿದ್ದೆ. ಹುಡುಗನ ತಂದೆ ಸಿಕ್ಕಿದ್ರು. ಅವರು ತುಂಬ ಒಳ್ಳೆಯ ಜನ. ಆದರೆ ಹುಡುಗನ ತಾಯಿಗೆ ಮಾತ್ರ ಸ್ವಲ್ಪ ಜಂಬ ಜಾಸ್ತಿ ಅಂತ ಕಾಣುತ್ತೆ. ಆದರೂ ಆತ ಮುಂದಿನ ಭಾನುವಾರ ಮಧ್ಯಾಹ್ನದ ಮೇಲೆ ಹುಡುಗಿನ ನೋಡುವ ಶಾಸ್ತ್ರ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಆ ದಿವಸ ಹುಡುಗನೂ ಮನೆಯಲ್ಲಿ ಇರ್ತಾನಂತೆ. ಹೋಗಲಿ ಬಿಡಿ, ನಮ್ಮ ಸುಧಾಗೆ ಅದೃಷ್ಟವಿದ್ದರೆ ಒಳ್ಳೆಯ ಮನೆ ಸೇರ್ತಾಳೆ. ಹುಡುಗ ಡಾಕ್ಟರ್ ಆಗಿದ್ದಾನೆ. ಒಳ್ಳೆಯ ಮನೆತನ, ಅನುಕೂಲಸ್ಥರು. ಒಟ್ಟಿನಲ್ಲಿ ಹುಡುಗ ಒಪ್ಕೊಂಡ್ರೆ ನಮ್ಮ ಸುಧಾ ಪುಣ್ಯ ಮಾಡಿದ್ಲು ಎಂದರು ಸಂತಸದಿಂದ. ನೋಡಿ, ಆ ಹುಡುಗ ಏನಾದರೂ ಒಪ್ಕೊಂಡ್ರೆ ಅವನೇನೋ ಕೇಳಿದ್ರು ಕೊಟ್ಟು ಸಾಲನಾದರೂ ಮಾಡಿ ಮದುವೆ ಮುಗಿಸಿ ಇದೊಂದು ಜವಾಬ್ದಾರಿ ಕಳೆದುಕೊಂಡ್ಬಿಟ್ರೆ ಮುಗೀತಪ್ಪ. ಆಮೇಲೆ ನೆಮ್ಮದಿಯಾಗಿರಬಹುದು. ನಾನಿಷ್ಟು ದಿನ ಅಲೆದದ್ದಕ್ಕೂ ಈ ಮದುವೆ ಎಂದು ಆಗಿಬಿಟ್ರೆ ಸರಿ ಹೋಗುತ್ತೆ ಎಂದು ನಿಟ್ಟುಸಿರು ಬಿಟ್ಟರು. ನೀವು ಈಗ ಊಟ ಕೇಳಿ, ಸುಧಾನು ಸ್ವಲ್ಪ ಹೊತ್ತಿಗೆ ಬರಬಹುದು ಎಂದರು ಇಂದಿರಮ್ಮ. ಕೈಕಾಲು ತೊಳೆದುಕೊಂಡ ರಾಯರು ಊಟಕ್ಕೆ ಕುಳಿತರು. ಅವರಿಗಿಷ್ಟವಾದ ಬೂದು ಕುಂಬಳಕಾಯಿ ಹುಳಿ ಜೊತೆಗೆ ಹಪ್ಪಳ, ಶೆಂಡಿಗೆ. ಹಸಿದಿದ್ದ ಹೊಟ್ಟೆಗೆ ಊಟ ರುಚಿಯಾಗಿತ್ತು. ಊಟ ಮುಗಿಸಿ ಮಂಚದ ಮೇಲೆ ವಿಶ್ರಮಿಸಿದರು. ಅವರು ಹೇಳುವ ಹೊತ್ತಿಗೆ ಸುಧಾಳ ಆಗಮನವಾಗಿತ್ತು. ಏನಪ್ಪ, ನಾಳೆಗೆ ನಿಮ್ಮ ರಜೆ ಮುಗಿಯುತ್ತಾ? ನಾಡಿದ್ದಿನಿಂದ ಆಫೀಸ್ಗೆ ಹೋಗಬೇಕಾ? ಇವತ್ತು ನಾಳೆ ಹಾಯಾಗಿ ಮಲಗಿಕೊಳ್ಳಿ ಎಂದು ತಂದೆಯನ್ನು ಮೆಲುವಾಗಿ ರೇಗಿಸಿದಳು. ನೀನು ಈಗ ಬಂದೆಯಾ ಕಾಲೇಜಿನಿಂದ? ಏನಂತಾರೆ ನಿನ್ನ ಸ್ಟೂಡೆಂಟ್ಸು? ಮಧ್ಯಾಹ್ನ ಪುನಃ ಹೋಗಬೇಕಾ ಎಂದರು. ಇಲ್ಲಪ್ಪ, ಇವತ್ತು ಬೆಳಗ್ಗೆನೇ ಎಲ್ಲ ಕ್ಲಾಸಸ್ ಮುಗಿಸ್ಬಿಟ್ಟೆ. ಮಧ್ಯಾಹ್ನ ಹೋಗುವುದೇನಿಲ್ಲ. ಲೈಬ್ರರಿಯಿಂದ ಪುಸ್ತಕಗಳನ್ನೆಲ್ಲ ಇಲ್ಲಿಗೆ ತಂದುಬಿಟ್ಟಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ನೋಟ್ಸ್ ಮಾಡಿಕೊಂಡ್ರೆ ಆಯಿತು ಎಂದು ಅಡುಗೆ ಮನೆಯೊಳಗೆ ಹೋದಳು. ಮಗಳಿಗೂ ಬಡಿಸಿದ ಇಂದಿರಮ್ಮ. ಸುಧಾ, ಇವತ್ತು ನಿಮ್ಮ ತಂದೆ ಅದೇ ಸೀತಾರಾಮರಾಯರು ಕೊಟ್ಟಿದ್ರಲ್ಲ ಅಡ್ರೆಸ್ಸು, ಅವ್ರ ಮನೆಗೆ ಹೋಗಿದ್ರಂತೆ. ಹೋದ್ವಾರ ಹೋಗಿದ್ರಲ್ಲಮ್ಮ, ಅದು ಸರಿನೇ. ಆದರೆ ಹೋದ್ವಾರ ಹೋದಾಗ ಹುಡುಗನ ತಾಯಿ ಒಬ್ಬರೇ ಇದ್ರಂತೆ. ಆತ ಇರಲಿಲ್ವಂತೆ. ಅದಕ್ಕೆ ಇವತ್ತು ಹೋಗಿದ್ರು. ಹುಡುಗನ ತಂದೆ ಭಾನುವಾರ ಹುಡುಗಿನ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರಂತೆ. ಈ ಅಪ್ಪನಿಗೊಂದು ಬುದ್ಧಿನೇ ಇಲ್ಲ. ಸುಮ್ಮನೆ ಅವ್ರಿವ್ರ ಮನೆಗೆ ಹೋಗ್ತಾರೆ. ಮೊದಲ ಕೂಲಂಕಷವಾಗಿ ವಿಚಾರಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಊರಿಗೆ ಮುಂಚೆ ನನ್ನನ್ನು ಕರೆದುಕೊಂಡು ಹೋಗಿ ತೋರಿಸ್ಬಿಡ್ಬೇಕು ಇವರು. ಇವರಷ್ಟು ಆತುರ ದೂರನ ನಾನೆಲ್ಲಿ ನೋಡಲಿಲ್ಲಪ್ಪ. ನಾವು ಹೆಣ್ಣು ಹೆತ್ತವರು ಗಂಡಿನವರು ಹೇಳಿದ್ದನ್ನು ಅನುಸರಿಸ್ಬೇಕಮ್ಮ. ಅದು ಅವರು ಅನುಕೂಲಸ್ಥರು. ಮೇಲಾಗಿ ಹುಡುಗ ಬೇರೆ ಡಾಕ್ಟರ್. ಸದ್ಯ ಈ ಮದುವೆಯೊಂದು ಹೇಗಾದರೂ ನಿಷ್ಕರ್ಷವಾದರೆ ನಮ್ಮ ತಲೆ ಮೇಲೆ ಇರುವ ಭಾರ ಇಳಿದ ಹಾಗಾಗುತ್ತೆ. ಈಗೇನೋ ಆತ್ರ ಮದುವೆಗೆ. ನನಗೆ ಬೇರೆ ಯಾವುದಾದ್ರೂ ಗೋರ್ಮೆಂಟ್ ಕೆಲಸ ಸಿಗಲಿ. ಪ್ರೈವೇಟ್ ಕಾಲೇಜಿನಲ್ಲಿ ಎಷ್ಟು ವರ್ಷ ದುಡಿದ್ರೂ ಕನ್ಫರ್ಮ್ ಮಾಡಲ್ಲ. ನೋಡಮ್ಮ, ಮಾಲಿನಿಗೆ ಕನ್ಫರ್ಮ್ ಮಾಡೋದಕ್ಕೆ 6 ವರ್ಷ ಆಯ್ತಂತೆ. ಮ್ಯಾನೇಜ್ಮೆಂಟ್ನವರ ಜಾತಿಯವಳೇ ಆಗಿ 6,000 ತೊಗೊಂಡ್ರಂತೆ ಕನ್ಫರ್ಮ್ ಮಾಡೋದಕ್ಕೆ. ಅಲ್ಲದೆ ಹೆಚ್ಚಿಗೆ ಸಂಬಳಕ್ಕೆ ಸೈನ್ ಹಾಕಿಸ್ಕೊಂಡು ಕಡಿಮೆ ಬೆಲೆ ಕೊಡ್ತಿದ್ದಾರಂತೆ. ಶಾರದಾನ ಕಾಲೇಜಿನಲ್ಲಿ ಆ ಸೆಕ್ರೆಟರಿ ಇದ್ದಾನಲ್ಲ, ಅವನು ಓಪನ್ ಆಗಿಯೇ ಲಂಚ ಕೇಳ್ತಾನಂತೆ. ಸೋಫಾ ಫ್ಯಾಕ್ಟ್ರಿ ಬೇರೆ ಮಾಡಿದ್ದಾನಂತೆ. ಅವನ ಕ್ಯಾರೆಕ್ಟರ್ ಕೂಡ ಸರಿ ಇಲ್ವಂತೆ. ನಮ್ಮ ಕಾಲೇಜು ಯಾವ ಗ್ಯಾರಂಟಿ? ಆದ್ದರಿಂದ ನನಗೆ ಸರಿಯಾದ ಕೆಲಸ ಸಿಗೋವರೆಗೂ ಮದುವೆ ಬೇಡ ಎಂದಳು ನಿರ್ಧಾರದ ಧ್ವನಿಯಲ್ಲಿ. ಕೆಲಸದ ಪಾಡಿಗೆ ಕೆಲಸ, ಮದುವೆ ಪಾಡಿಗೆ ಮದುವೆ. ನಾನಂತೂ ಆ ಹುಡುಗನ ಒಪ್ಕೊಂಡ್ರೆ ಮದುವೆ ಮಾಡ್ತೀನಿ. ಆಮೇಲೆ ನೀನುಂಟು, ನಿನ್ನ ಗಂಡ ಉಂಟು. ಕೆಮಿಸ್ಟ್ರಿ ಅವರಿಗೆ ಬೇಗ ಕೆಲಸ ಸಿಗುತ್ತಂತ ಹೇಳ್ತೀಯಲ್ಲ, ಆದರೂ ಎಲ್ಲೋ ಸಿಕ್ಕಿದ್ರೆ ಹೋಗೋಕ್ಕಾಗುತ್ತೆ. ಮದುವೆ ಆದಮೇಲೆ ಅದೆಲ್ಲ ನಿಮಗೆ ಸೇರಿದ್ದು. ಸರಿ ಹೋಗಮ್ಮ, ನನಗೆ ಕೆಲಸ ಇದೆ. ನೀನೊಂದು ಯಾವಾಗಲೂ ಹೀಗೆ ಎಂದು ನೋಟ್ಸ್ ಮಾಡಲು ಎದ್ದು ಹೊರಟಳು. ಅಂತೂ ಆ ಭಾನುವಾರ ಬಂದೇ ಬಿಟ್ಟಿತ್ತು. ಸುಧಾ ಅಚ್ಚ ಬಿಳುಪಿನ ಮೇಲೆ ಕಡು ಹಸಿರು ಬಣ್ಣದ ಹೂಗಳಿರುವ ಪ್ರಿಂಟೆಡ್ ಸಿಲ್ಕ್ ಸೀರೆ ಉಟ್ಟು ಅದಕ್ಕೊಪ್ಪುವ ಕಡು ಹಸಿರು ಬಣ್ಣದ ಬ್ಲೌಸ್ ತೊಟ್ಟಿದ್ದಳು. ಸಡಿಲವಾಗಿ ಜಡೆ ಹಣೆದು ಮಲ್ಲಿಗೆ ದಂಡೆಯನ್ನು ಮುಡಿದಳು. ಹಣೆಯಲ್ಲಿ ಕುಂಕುಮದ ಬೊಟ್ಟು, ಕೈಯಲ್ಲಿ ಒಂದು ಜೊತೆ ಚಿನ್ನದ ಬಳೆಗಳೊಂದಿಗೆ ಶೋಭಿಸುತ್ತಾ ಬಿಳಿ ಮತ್ತು ಹಸಿರು ಬಳೆಗಳು, ಕೊರಳಲ್ಲಿ ಒಂದೆಳೆ ಸರ ಇದ್ದಿಷ್ಟೇ ಅವಳ ಅಲಂಕಾರ. 3 ಜನ ಆಗುತ್ತಂತೆ ಎಂದು ಅವರೊಂದಿಗೆ ಅವಳಣ್ಣ ವಿಕ್ರಮನು ಹೊರಟಿದ್ದ. ಟ್ಯಾಕ್ಸಿಯಲ್ಲಿ ಕುಳಿತು ಎಲ್ಲರೂ ಗಂಡಿನವರ ಮನೆ ಮುಂದೆ ಬಂದಿಳಿದಾಗ ಸುಮಾರು 3:30 ಸಮಯ. ಬನ್ನಿ ಬನ್ನಿ ಎಂದು ಮುಂಬಾಗಿನಲ್ಲಿಯೇ ನರಸಿಂಹಮೂರ್ತಿಗಳು ಸ್ವಾಗತಿಸಿದರು. ಡವಡವಿಸುತ್ತಿದ್ದ ಎದೆಯನ್ನು ಹೊತ್ತು ಮೆಲ್ಲ ನಡೆಯಿತು ಒಳಬಂದಳು ಸುಧಾ. ಆಗ ಅಲ್ಲಿದ್ದವರ ದೃಷ್ಟಿಯಲ್ಲಿ ಹೋದವು. ಹುಡುಗನ ತಾಯಿ ಅಂಬುಜಮ್ಮ ತಮ್ಮ ದೊಡೂತಿ ಶರೀರವನ್ನು ಹೊತ್ತು ಬಂದು ಸೋಫಾದಲ್ಲಿ
ಕುಳಿತಲ್ಲಿಂದಲೇ ಸುಧಾಳತ್ತ ದೃಷ್ಟಿ ಹರಿಸಿದರು. ಒಂದು ಕ್ಷಣದಲ್ಲಿ ಅವಳು ಹುಟ್ಟಿದ ಸೀರೆ ಹಾಕಿಕೊಂಡಿದ್ದ ಒಡವೆಗಳ ಮೌಲ್ಯವನ್ನು ಅವರ ಕಣ್ಣುಗಳು ಅಳೆದವು. ಅದರೊಂದಿಗೆ ಇಂದಿರಮ್ಮನವರ ಒಡವೆಗಳನ್ನು ಅವರ ಕಣ್ಣು ಅಂದಾಜು ಮಾಡಿತ್ತು. ಮಾತು ಆಡದೆ ಬಿಗುಮಾನದಿಂದ ತಮ್ಮನ್ನೇ ನೋಡುತ್ತಾ ಕುಳಿತ ಆಕೆಯನ್ನು ಹೇಗೆ ಮಾತನಾಡಿಸಬೇಕೆಂಬುದೇ ಇಂದಿರಮ್ಮನವರಿಗೆ ಸಮಸ್ಯೆ ಆಯಿತು. ಸುಧಾ ಸಹ ಆಗ ಆಕೆಯತ್ತ ನೋಡಿದಳು. ಕಡುಗೆಂಪಿನ ಚೌಕಳಿಯಿಂದ ಹಸಿರು ಧರ್ಮಾವರದ ಸೀರೆ ಆಕೆಯ ದೇಹವನ್ನು ಸುತ್ತಿಕೊಂಡಿತ್ತು. ಕೊರಳಿನಲ್ಲಿ 4 ಕಡೆ ಸರ, ಕೈಗಳಲ್ಲಿ 4 ಜೊತೆ ಬಳೆಗಳು, ವಜ್ರದ ಬೆಂಡೋಳೆ, ಮೂಗುತಿ ಅವರ ಶ್ರೀಮಂತಿಕೆಯನ್ನು ಸಾರಿದ್ದವು. ಅಷ್ಟರಲ್ಲಿ ಮಧುಸೂದನ್ ಬಂದು ಕುಳಿತ. ಅಚ್ಚ ಬಿಳುಪಿನ ಪಂಚೆ, ಕಡು ನೀಲಿ ವರ್ಣದ ಶರ್ಟನ್ನು ಹಾಕಿಕೊಂಡಿದ್ದ. ಎತ್ತರದ ನಿಲುವಿನ ಗುಂಗುರು ಕೂದಲಿನ ಚಿಗುರು ಮೀಸೆಯ ಅವನು ನೋಡಲು ಆಕರ್ಷಕವಾಗಿದ್ದ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುವ ಚೆಲುವನವನು. ಯಾವುದೇ ರೀತಿಯ ಗೊತ್ತು ಅಹಂಭಾವಗಳು ತೋರಿಸದೆ ಬಂದು ಕುಳಿತಿದ್ದ. ಸರಳತೆಯೇ ಮೂರ್ತಿ ಎಂತಿದ್ದ ಅವನು. ಎಲ್ಲರಿಗೂ ಮೆಚ್ಚುಗೆಯಾಗಿದ್ದ. ನೋಡಪ್ಪ ಮಧು, ಈ ಹುಡುಗಿ ಸುಧಾ ಅಂತ, ಇವರ ಮಗಳು. ಇಲ್ಲೇ ಖಾಸಗಿ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದಾಳಂತೆ. ಬಹಳ ಚೆನ್ನಾಗಿ ಕತೆ ಬರೀತಾಳೆ. ಎಷ್ಟೋ ಕತೆಗಳು ಪ್ರಕಟವಾಗಿವೆಯಂತೆ ಎಂದು ಸೂಕ್ಷ್ಮವಾಗಿ ಸುಧಾಳನ್ನು ಪರಿಚಯಿಸಿದರು. ನಮಸ್ಕಾರ ಎಂದು ಮಧು ಹೇಳಿದಾಗ ಸುಧಾ ಸಹ ಕೊಂಚ ಸಂಕೋಚದಿಂದ ಪ್ರತಿವಂದಿಸಿದಳು. ಆಗ ಪರಸ್ಪರ ಮೆಚ್ಚುಗೆಯಿಂದ ದಿಟ್ಟಿಸಿದ 4 ಕಣ್ಣುಗಳು ತಮಗರಿವಿಲ್ಲದಂತೆ ಪರಸ್ಪರ ಮಾತನಾಡಿಕೊಂಡೆವು. ತಿಂಡಿ ತಗೊಂಡು ಬಾ ವಾಸು, ತಿಂಡಿ ತಗೊಂಡು ಬಾ, ಕುಳಿತಲ್ಲಿಂದಲೇ ಆಜ್ಞಾಪಿಸಿದರು ಅಂಬುಜಮ್ಮ. ಅಡುಗೆಯ ಹುಡುಗ ವಾಸು ತಿಂಡಿಯನ್ನು ಟ್ರೇಯಲ್ಲಿ ಜೋಡಿಸಿಟ್ಟುಕೊಂಡು ತಂದ. ಕ್ಯಾರೆಟ್ ಹಲ್ವಾ, ಸಮೋಸ, ಉಪ್ಪಿಟ್ಟು, ಬಾಳೆಹಣ್ಣುಗಳಿಂದ ತಟ್ಟೆಗಳು ತುಂಬಿದ್ದವು. ತಿಂಡಿಯಾದ ನಂತರ ಅಂಬುಜಮ್ಮನವರು, ನಿಮ್ಮ ಮಗಳಿಗೆ ಸಂಗೀತ ಬರುತ್ತಾ ಎಂದು ಪ್ರಶ್ನಿಸಿದರು. ನಾವೇನು ಸಂಗೀತ ಹೇಳಿಸಿಲ್ಲ, ಆದರೆ ದೇವರ ನಾಮ ಒಂದು 4 ಹೇಳ್ತಾಳೆ. ಈಗಿನ ಕಾಲದಲ್ಲಿ ಸಂಗೀತ ಕಲಿತು ಏನು ಮಾಡಬೇಕು ಹೇಳಿ, ಚಿಕ್ಕವಳಿದ್ದಾಗ ವೀಣೆ ಬಾರಿಸ್ತಿದ್ಲು, ಆಮೇಲೆ ಅಷ್ಟು ಗಮನ ಕೊಡಲಿಲ್ಲ ಎಂದರು. ಇಂದಿರಮ್ಮ ಆಕೆಯ ಸಂಗೀತ ಶಕ್ತಿಯನ್ನು ಕೇಳಿ, ಅಯ್ಯೋ, ಈ ಕಾಲದಲ್ಲಿಯೂ ಸಂಗೀತವೇ ಎಂದುಕೊಂಡಳು. ಸುಧಾ ಮನದಲ್ಲಿಯೇ ನೋಡಿ, ಹೋದ ವರ್ಷ ನಮ್ಮ ಮಗಳ ಮದುವೆ ಮಾಡಿದ್ವಿ. ಅವಳಿಗೆ 5 ಜೊತೆ ಬಳೆ, 3 ಸರ, ನೆಕ್ಲೆಸ್, ವಜ್ರದ ಓಲೆ ಎಲ್ಲ ಕೊಟ್ಟು, ಜೊತೆಗೆ ಹುಡುಗನಿಗೆ 30,000 ವರದಕ್ಷಿಣೆಯನ್ನು ಕೊಟ್ಟು ವರೋಪಚಾರವನ್ನು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟೆವು. ನಮ್ಮ ಬೀಗರಿಗೆ ಅಷ್ಟಾದರೂ ತೃಪ್ತಿಯಿಲ್ಲ ಎಂದರು ಜಂಬದಿಂದ. ಇಂದಿರಮ್ಮ ಅದಕ್ಕೇನೂ ಉತ್ತರಿಸಲಿಲ್ಲವಾದರೂ ಆಕೆಯ ಮನಸ್ಸಿನ ಮಾತು ಅವರಿಗೆ ಅರ್ಥವಾಯಿತು. ಹಣದಾಸೆ ಆಕೆಗೆ ಬಹಳವಿದೆ ಎಂದು ಅನಿಸಿತು. ಅವರಿಗೆ ಸಾಹಿತ್ಯದಲ್ಲಾಗಲಿ ಅಥವಾ ಕಾಲೇಜಿನ ವ್ಯಾಸಂಗ ಮುಂತಾದ ವಿಷಯಗಳ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲದಿದ್ದರಿಂದ ಅದನ್ನೆಲ್ಲ ಪ್ರಶ್ನಿಸಿ ಪೇಚಿಗೆ ಸಿಲುಕಿಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ. ಆ ಹೊತ್ತಿಗೆ ರಾಯರು ಮತ್ತು ಮೂರ್ತಿಯವರು ತಮ್ಮ ಮಾತುಕತೆಗೆ ವಿರಾಮ ಹಾಕಿದ್ದರು. ರಾಮರಾಯರು ಮೂರ್ತಿಯವರಿಗೆ ಜಾತಕ ಕೊಡಲು ಮರೆಯಲಿಲ್ಲ. ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಮ್ಮ ಎಂದರು. ಇಂದಿರಮ್ಮ ಮಗಳಿಗೆ ಸುಧಾ ನಮಸ್ಕರಿಸಲು ಹೊರಟಾಗ ಮೂರ್ತಿಯವರ ಪಕ್ಕದಲ್ಲಿ ನಿಂತಿದ್ದ ಮಧು ಅಲ್ಲಿಂದ ಹೊರಟು ಹೋದ. ಹಿರಿಯರಿಗೆ ನಮಸ್ಕರಿಸಿದ ಸುಧಾಳಿಗೆ ಮಧುವಿನ ನಡವಳಿಕೆ ಬಹಳ ಹಿಡಿಸಿತು. ಅಂಬುಜಮ್ಮನವರು, ಇವತ್ತು ನನ್ನ ತಂಗಿ ಕಾಮಾಕ್ಷಿ ಬರಬೇಕಾಗಿತ್ತು, ಆದರೆ ಯಾಕೆ ಬರಲಿಲ್ಲವೋ ಗೊತ್ತಾಗಲಿಲ್ಲ. ಅವಳೊಂದು ಸಾರಿ ಹುಡುಗಿನ ನೋಡಿದ್ದಿದ್ರೆ ಚೆನ್ನಾಗಿತ್ತು ಎಂದರು. ಹಾಗಾದರೆ ಮುಂದಿನ ವಾರ ನೀವು ಅವರನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದುಬಿಡಿ ಎಂದು ಆಹ್ವಾನಿಸಿದರು ಇಂದಿರಮ್ಮ ಮತ್ತು ರಾಯರು. ಅಯ್ಯೋ ಎಲ್ಲಮ್ಮ, ಮನೆ ಬಿಟ್ಟು ಬರೋಕ್ಕಾಗುತ್ತೆ? ಆಗಲಿ, ನೋಡೋಣ, ಅವಳಿಗೆ ಯಾವಾಗ ಬರೋಕ್ಕಾಗುತ್ತೆ ಅಂತ ವಿಚಾರಿಸಬೇಕು. ನಾವು ಯಾವುದಕ್ಕೂ ತಿಳಿಸ್ತೀವಿ ಎಂದರು ಗರ್ವದಿಂದ. ರಾಯರು ಸಹ ಮೂರ್ತಿಗಳನ್ನು ಮತ್ತು ಮಧುವನ್ನು ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸಿ ಮೂರ್ತಿಯವರ ಕೈ ಹಿಡಿದು ತಾವು ದೊಡ್ಡ ಮನಸ್ಸು ಮಾಡಬೇಕು ಎಂದು ನಮ್ರತೆಯಿಂದ ಕೇಳಿಕೊಂಡರು. ತಮ್ಮ ತಂಗಿಯನ್ನು ಕರೆತರುವ ನೆಪದಲ್ಲಿ ತಮ್ಮ ಮನೆಯ ಅಂತಸ್ತು, ಆಸ್ತಿ ಅಂದಾಜು ಮಾಡುವ ತಂತ್ರವಿಧಾಯ ಇಂದಿರಮ್ಮನಿಗೆ ತಿಳಿಯದೇ ಇರಲಿಲ್ಲ. ಖಂಡಿತ ಬನ್ನಿ ಎಂದು ಮತ್ತೊಮ್ಮೆ ಆಹ್ವಾನಿಸಿ ಎಲ್ಲರೂ ಹೊರಟರು. ಅಂಬುಜಮ್ಮನವರು ಕುಂಕುಮವಿಟ್ಟು ಬೀಳ್ಕೊಟ್ಟರು. ಮಧುವಿನ ಮೆಚ್ಚುಗೆಯ ದೃಷ್ಟಿ ತನ್ನ ಬೆನ್ನ ಹಿಂದಿದೆ ಎಂಬ ಅರಿವು ಸುಧಾಳಿಗಾಗಿ ಲಜ್ಜೆಯಿಂದ ಮತ್ತೊಮ್ಮೆ ಅವನತ್ತ ನೋಡಿರಲಿಲ್ಲ. ಮನೆಗೆ ಬಂದ ನಂತರ ಸುಧಾ ಯಾವ ಮಾತು ಆಡದೆ ರೂಮಿಗೆ ಹೊರಟು ಹೋದಳು. ನಾಚಿಕೆಯಿಂದ ಅವಳಿಗೆ ಮನದಲ್ಲೆಲ್ಲ ಮಧುನೇ ತುಂಬಿಕೊಂಡಿದ್ದರೂ ತನಗೆ ಅವನಲ್ಲಿ ಆಸಕ್ತಿಯೇ ಇಲ್ಲವೆಂಬಂತೆ ವರ್ತಿಸಿದಳು. ಆದರೆ ಮನೆಗೆ ಬಂದ ನಂತರ ಇಂದಿರಮ್ಮನವರು, ನಂಗೇನೋ ಆಕೆ ದುಡ್ಡಿನ ಆಸೆಯವರು ಅನಿಸುತ್ತೆ. ಆತ ಸ್ವಲ್ಪ ಸಂಪ್ರದಾಯಸ್ಥರು, ಆದರೆ ಹೆಂಡತಿ ಹೇಳಿದ ಹಾಗೆ ಕೇಳ್ತಾರೆ. ಹುಡುಗ ಮಾತ್ರ ಲಕ್ಷಣವಾಗಿದ್ದಾನೆ ಎಂದು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ನನಗೇನೋ ಅವರು ನಮ್ಮ ಸುಧಾನ ಒಪ್ಪಬಹುದು ಅನಿಸುತ್ತೆ. ಅವರಿಗೆ ಡಾಕ್ಟರ್ ಆಗಿರೋ ಹುಡುಗಿರು ಕೆಲವು ಬಂದಿದ್ದವಂತೆ, ಆದರೆ ಆ ಹುಡುಗನಿಗೆ ಡಾಕ್ಟರನ್ನು ಮದುವೆಯಾಗೋಕ್ಕೆ ಇಷ್ಟವಿಲ್ವಂತೆ. ಆಕೆ ಕೂಡ ನಮ್ಮನೆಗೆ ಡಾಕ್ಟರ್ ಆಗಿರುವುದು ಸರಿ ಹೋಗಲ್ಲ ಅಂತ ಹೇಳಿದರು ಎಂದರು ರಾಮರಾಯರು. ಅದೇನೇ ಆಗಲಿ, ನಮ್ಮ ಸುಧಾಗೆ ಮಧುನೇ ಒಳ್ಳೆ ಪರ್ಫೆಕ್ಟ್ ಮ್ಯಾಚು. ಅವನು ಬಹಳ ಸೋಷಿಯಲ್, ನಮ್ಮ ಸುಧಾ ಸ್ವಭಾವಕ್ಕೆ ಅಡ್ಜಸ್ಟ್ ಆಗ್ತಾನೆ ಎಂದ ಸುಧಾ ಅಣ್ಣ ವಿಕ್ರಮ್. ಮಾತುಕತೆಯೆಲ್ಲ ರೂಮಿನಲ್ಲಿದ್ದ ಸುಧಾಳಿಗೆ ಕೇಳಿಸುತ್ತಿದ್ದರೂ ಅವಳು ಹೊರ ಬಂದಿರಲಿಲ್ಲ. ಅದನ್ನು ಗಮನಿಸಿದ ವಿಕ್ರಮ್, ಎಲ್ಲಮ್ಮ ಸುಧಾ ಎನ್ನುತ್ತಾ ರೂಮಿಗೆ ಬಂದ. ಅವನು ಬರುವುದನ್ನು ಗಮನಿಸಿದ ಸುಧಾ ಯಾವುದೋ ಪುಸ್ತಕ ಓದುತ್ತಿರುವಂತೆ ನಟಿಸಿದಳು. ಓಯ್ ಸುಧಾ, ಏನೇ ಆಗಲಿ ಮಧು ಕನಸು ಕಾಣ್ತಿದೀಯಾ?
ಓಯ್ ಸುಧಾ, ಏನೇ ಆಗಲೇ ಮಧು ಕನಸು ಕಾಣ್ತಿದೀಯಾ ಎಂದು ರೇಗಿಸಿದ. ಹೋಗೋ, ನಾನೇನು ಬೇಕಾದರೂ ಮಾಡ್ಕೋತೀನಿ, ನಿಂಗೇನು ಎಂದು ರೇಗಿದಳು. ಈ ಕಾದಂಬರಿ ಮುಂದುವರಿಯುತ್ತದೆ. ಕಾದಂಬರಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.